ಮೈಸೂರು ಎಂದಾಕ್ಷಣ ನೆನಪಾಗುವುದು ಅರಮನೆ, ಸ್ವಚ್ಛ ನಗರಿ, ಸುಂದರ ರಸ್ತೆಗಳು. ಆದರೆ ಇದೇ ಮೈಸೂರಿನ ಅತ್ಯಂತ ಜನನಿಬಿಡ ಸಯ್ಯಾಜಿರಾವ್ ರಸ್ತೆಯಲ್ಲಿ ಕೋಟಿ ರೂಪಾಯಿ ವೆಚ್ಚದ ಯೋಜನೆಯೊಂದು ಧೂಳು ಹಿಡಿಯುತ್ತಾ ಸಾರ್ವಜನಿಕರ ತೆರಿಗೆ ಹಣ ಹೇಗೆ ಪೋಲಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಹೌದು, ನಗರದ ಮೊದಲ ಪ್ರಿಕಾಸ್ಟ್ ತಂತ್ರಜ್ಞಾನದ ಸಬ್ವೆ ಅಂಡರ್ ಪಾಸ್ ಯಾಕೆ ಮುಚ್ಚೋಗಿದೆ? ಮೈಸೂರು ಮಹಾನಗರ ಪಾಲಿಕೆ ಏನ್ ಮಾಡ್ತಾ ಇದೆ? ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರು ಏನಂತಾರೆ? ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ನಗರದ ಹೃದಯ ಭಾಗದಲ್ಲಿರುವ ಸಯ್ಯಾಜಿರಾವ್ ರಸ್ತೆ ಮತ್ತು ಕೆಆರ್ ಆಸ್ಪತ್ರೆ ಜಂಕ್ಷನ್ನಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಹಾಗೂ ಪಾದಾಚಾರಿಗಳು ಓಡಾಡ್ತಾರೆ. ಇಲ್ಲಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಮತ್ತು ಪಾದಾಚಾರಿಗಳ ಸುರಕ್ಷತೆಗಾಗಿ 2009ರಲ್ಲಿ ಈ ವಿಶೇಷ ಸಬ್ವೆಯನ್ನು ನಿರ್ಮಿಸಲಾಯಿತು. ರಾಜ್ಯ ಸರ್ಕಾರ ನೀಡಿದ ವಿಶೇಷ ಪ್ಯಾಕೇಜ್ ಅಡಿಯಲ್ಲಿ ಸುಮಾರು 1 ಕೋಟಿ ರು ವೆಚ್ಚದಲ್ಲಿ ಇದನ್ನು ಸಿದ್ಧಪಡಿಸಲಾಯಿತು. ಇದರ ವಿಶೇಷತೆ ಎಂದರೆ ಇಡೀ ಮೈಸೂರು ನಗರದಲ್ಲೇ ಮೊದಲ ಬಾರಿಗೆ ಪ್ರಿಕಾಸ್ಟ್ ಕಾಂಕ್ರೀಟ್ ಬ್ಲಾಕ್ ಅನ್ನು ಬಳಸಿ ಅತ್ಯಾಧುನಿಕ ಮಾದರಿಯಲ್ಲಿ ಇದನ್ನು ಕೆಲವು ದಿನಗಳಲ್ಲಿ ನಿರ್ಮಿಸಿ ದಾಖಲೆ ಬರೆಯಲಾಗಿತ್ತು. ಆದರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ ಈ ಸಬ್ವೆ ಇವತ್ತು ಸಾರ್ವಜನಿಕರ ಬಳಕೆಗೆ ಇಲ್ಲದಂತಾಗಿದೆ. ಸಾರ್ವಜನಿಕರಿಗೆ, ಮಕ್ಕಳಿಗೆ, ವಯಸ್ಸಾದ ವೃದ್ಧರಿಗೆ ರಸ್ತೆ ದಾಟಲು ಅನುಕೂಲವಾಗಲಿ ಎಂದು ಮಾಡಿದ ಈ ಸಬ್ವೆಯನ್ನ ಪಾಲಿಕೆ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ. ಅಲ್ಲಿ ಸೂಕ್ತ ಸಿಸಿಟಿವಿ ಹಾಕದೆ ಸಿಬ್ಬಂದಿ ನೇಮಿಸದ ಕಾರಣ ಅದು ಅನೈತಿಕ ಚಟುವಟಿಕೆಗಳ ತಾಣವಾಯಿತು. ಮಳೆ ಬಂದ್ರೆ ನೀರು ತುಂಬಿ ಕೊಳೆತು ನಾರುವಂತಾಯಿತು. ಕೊನೆಗೆ ಪಾಲಿಕೆ ಇದಕ್ಕೆ ಬೀಗ ಜಡಿತು. ಜನರ ತೆರಿಗೆ ಹಣವನ್ನ ಹೀಗೆ ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದರ ವಿರುದ್ಧ ಸಾರ್ವಜನಿಕರು ಹಾಗೂ ಕೆಲ ಸಂಘ ಸಂಸ್ಥೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ನೋಡಿ, ಈಗ ಬಾಟಾ ಶೋರೂಮ್ ಇಂದ ರಘುಲಾಲ್ ಕೂಡ ಹೋಗೋ ಒಂದು ಅಂಡರ್ ಪಾಸು, ಇನ್ನೊಂದು ಎಕ್ಸಿಬಿಷನ್ ಇಂದ ಅರಮನೆಗೆ ಹೋಗೋ ಅಂಡರ್ ಪಾಸು, ಈ ಎರಡು ಅಂಡರ್ ಪಾಸ್ನ ಮಾಡಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಅನುಕೂಲ ಆಗಲಿ, ರಸ್ತೆ ದಾಟಬಾರ್ದು, ಮಕ್ಕಳು ಮರಿಗಳು ಇದಕ್ಕೆಲ್ಲ ಅನುಕೂಲ ಆಗಲಿ ಅಂತ ಇವ್ರು ಮಾಡಿದವರು ಅದನ್ನು ಒಂದು ಸುಸಜ್ಜಿತವಾಗಿ ಮೇಂಟೈನ್ ಮಾಡಲಿಲ್ಲ. ಒಂದು ಎರಡನೇದು, ಅಲ್ಲಿ ಹೋಗಬೇಕಾದ್ರೆ ಅನೈತಿಕ ಚಟುವಟಿಕೆ ಕ್ಲೋಸ್ ಮಾಡೋರೆ, ಅಲ್ಲೊಂದು CCTV ಹಾಕಿ, ಅಲ್ಲೊಂದು ಸಿಬ್ಬಂದಿ ಹಾಕಿ ಅದನ್ನು ಅಲ್ಲಿ ಓಡಾಡೋಕೆ ಮಾಡಿದ್ರೆ ಎಷ್ಟು ಅನುಕೂಲ ಆಯ್ತದೆ. ಈ ಒಂದು ಸಾರ್ವಜನಿಕರ ತೆರಿಗೆ ಹಣನ ಒಂದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದನ್ನು ಸದುಪಯೋಗ ಪಡಿಸ್ತೇನೆ ಈಗ ಬೀಗ ಹಾಕು ಮಟ್ಟಕ್ಕೆ ಬಂದಿದೆ. ಈ ಕಾರ್ಪೊರೇಷನ್ ಅವರು ಏನು ಮಾಡ್ತಾವ್ರೆ? ಅವರು ಅಧಿಕಾರಿಗಳ ಕರ್ತವ್ಯ ಏನು, ಅದನ್ನು ಒಂದು ಉಪಯೋಗ ಆಗುವಂತೆ ಅದನ್ನು ಜನರಲ್ಲಿ ಜಾಗೃತಿ ಮೂಡಿಸಿ ಅದನ್ನು ಬಳಕೆ ಆಗುವಂತೆ ಮಾಡುವಂಥ ಕೆಲಸ ಮಾಡ್ದೇ ಬಂಡವಾಳ ಇವ್ರ ಮನೆ ಸ್ವಂತ ಆಸ್ತಿ ಏನಾರು ಆಗ್ಬಿಟ್ಟಿದ್ರೆ ಬಿಟ್ಬಿಡ್ರ? ಸಾರ್ವಜನಿಕ ಆಸ್ತಿ ಯಾರು ದುಡ್ಡು ಎಷ್ಟು ಬಂಡವಾಳ ಹಾಕೋರೆ ಅಂದರೆ ತೆರಿಗೆ ಮತ್ತು ದುಡ್ಡು ಅಂದರೆ ಇವ್ರು ಬೇಕಾದಂಗೆ ಮಾಡ್ಬೋದು ಅಂತ ಅರ್ಥನಾ? ನಾನು ಏನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕಾರ್ಪೊರೇಷನವ್ರಿಗೆ, ಆಯುಕ್ತರಿಗೂ ಸೇರಿಸಿ ಸಂಬಂಧಪಟ್ಟವ್ರು ಇದ್ರ ಬಗ್ಗೆ ಶೀಘ್ರ ಗಮನ ಹರಿಸಿ ಅದನ್ನು ಸುಸಜ್ಜಿತವಾಗಿ ಮೇಂಟೈನ್ ಮಾಡಬೇಕು, ಜನಕ್ಕೆ ಜಾಗೃತಿ ಮೂಡಿಸಬೇಕು. ಇಲ್ಲಿ 2 ಅಂಡರ್ ಪಾಸ್ ಅವೆ ಅಂತ. ಮೈಸೂರಿನಲ್ಲಿ 2 ಅಂಡರ್ ಪಾಸ್ ಅನ್ನು ಮುಚ್ಚಿದ್ದಾರೆ. ಬಾಟಾ ಶೋರೂಮ್ನಿಂದ ರಘುಲಾಲ್ಗೆ ಹೋಗುವ ಒಂದು ಅಂಡರ್ ಪಾಸ್, ಇನ್ನೊಂದು ಎಕ್ಸಿಬಿಷನ್ ನಿಂದ ಅರಮನೆಗೆ ಹೋಗುವ ಅಂಡರ್ ಪಾಸ್. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾರ್ವಜನಿಕರಿಗೆ ರಸ್ತೆ ದಾಟಲು ಅನುಕೂಲ ಆಗಲಿ ಅಂತ ಮಾಡಿದವರು ಅದನ್ನ ಸುಸಜ್ಜಿತವಾಗಿ ಮೇಂಟೈನ್ ಮಾಡಲಿಲ್ಲ. ಅಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತೆ ಅಂತ ಕ್ಲೋಸ್ ಮಾಡೋ ಬದಲು ಒಂದು CCTV ಹಾಕಿ ಸಿಬ್ಬಂದಿ ಹಾಕಿ ಓಡಾಡೋಕೆ ಮಾಡಿಕೊಟ್ರೆ ಎಷ್ಟು ಅನುಕೂಲ ಆಗುತ್ತೆ. ಸಾರ್ವಜನಿಕರ ತೆರಿಗೆ ಹಣ ಇವರ ಸ್ವಂತ ಆಸ್ತಿಯ. ಅಧಿಕಾರಿಗಳ ಕರ್ತವ್ಯ ಏನು? ಎಷ್ಟು ವರ್ಷಗಳಾದರೂ ಅದು ಕೊಳೆತು ನಾರ್ತಾ ಇದೆ. ನಾನು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ವಾಲ್ ಮಾಡ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಇದನ್ನು ತೆರವುಗೊಳಿಸಿ CCTV ಇಟ್ಟು ಜನರಿಗೆ ಉಪಯೋಗ ಆಗುವಂತೆ ಮಾಡಿ ಎಂದು ಹೇಳಿದ್ದಾರೆ. ಇದುವರೆಗೂ ವರ್ಷಾನುಗಟ್ಟಲೆ ಆಯಿತು. ಅಲ್ಲಿ ನೋಡಿದ್ರೆ ಎಲ್ಲ ಕೊಳೆತು ನಾರ್ತಾವೆ. ಯಾರಾದರೂ ಏನಾದರೂ ಮಾಡಿದ್ರು ಗೊತ್ತಾಗಲ್ಲ. ಆ ಮಟ್ಟಕ್ಕೆ ಇದೀಗ ಬೀಗ ಹಾಕು ಮಟ್ಟಕ್ಕೆ ಪರಿಸ್ಥಿತಿ ತಂದವ್ರೆ. ಮೊದಲು ಅದನ್ನು ರಿಪೇರಿ ಅದೇನಿದೆ ಸುಸಜ್ಜಿತವಾಗಿ ಅದನ್ನು ಕ್ಲೀನ್ ಮಾಡಿಸಿ ಅದಕ್ಕೆ ಏನು ಭದ್ರತೆ ಬೇಕು CCTV ಹಾಕಿ ಆ ಅಂಡರ್ ಪಾಸಲ್ಲಿ ಜನಗಳು ಓಡಾಡುವಂತೆ ಜಾಗೃತಿ ಮೂಡಿಸಲಿ. ಮೇಲೆ ರೋಡಲ್ಲಿ ರಸ್ತೆ ಓಡಾಡುವಾಗ ಏನಾದ್ರು ಅನಾಹುತ ಆದಾಗ ಏನು ಆಮೇಲೆ ಸಾರ್ವಜನಿಕರು ಶೀಘ್ರವಾಗಿ ರೋಡ್ ದಾಟಕ್ಕೆ ಸುಲಭ ಆಗಲ್ಲ. ಈ ಅಂಡರ್ ಪಾಸ್ ಮಾಡಿರೋದು ಆ ಉದ್ದೇಶಕ್ಕೆ. ಆ ಉದ್ದೇಶನ ಬಿಟ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋ ಅಧಿಕಾರಿಗಳು, ನಿಮಗೇನಾದರೂ ಒಂದು ಜವಾಬ್ದಾರಿ ಇದೆಯಾ? ಒಂದು ಮೈಸೂರು ಮಹಾನಗರ ಪಾಲಿಕೆ ಬೆಳೀತಾ ಇರುವಂಥ ಒಂದು ದೊಡ್ಡ ನಗರ, ಇನ್ನೂ ಹೆಚ್ಚಿನ ಅಂಡರ್ ಪಾಸ್ಗಳು ಮಾಡಬೇಕು, ಅದಕ್ಕೆ ಬಗ್ಗೆ ಒಂದು ಇದು ಮಾಡಬೇಕು ಅಂತ ಬಿಟ್ಬಿಟ್ಟು ಇರುವೇ ಒಂದು ಕೊಳೆತು ನಾರುವಂಗೆ ಮಾಡ್ತಾಯಿರಲ್ಲ. ನಾನು ಎಚ್ಚರಿಕೆಯನ್ನು ಮತ್ತೊಂದೇ ಸರಿ ಕೊಡ್ತೇನೆ ಸಮಾಜ ರಕ್ಷಣಾ ಸೇನೆಯಿಂದ. ಇನ್ನೊಂದು ವಾರದಲ್ಲಿ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗೆ ಸೂಚಿಸಿ ಅದನ್ನು ತೆರವು ಮಾಡಿ ಅದು ಏನಿದೆ ಅಲ್ಲೆಲ್ಲ ಕ್ಲೀನ್ ಮಾಡಿ CCTV ಇಟ್ಟು ಜನಗಳು ಓಡಾಡುವಂಗೆ ಉಪಯೋಗ ಮಾಡಿ. ಬಂಡವಾಳ ಹಾಕಿದಿರಿ, ಸರ್ಕಾರದ ದುಡ್ಡು, ಜನರು ತೆರಿಗೆ ಕಟ್ಟೋ ದುಡ್ಡು, ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಲ್ಲ. ಬಂಡವಾಳ ಹಾಕಿ ಕಟ್ಟಿಬಿಡ್ತೀರಾ, ಅದ್ರದ್ದು ಬಳಕೆಗೆ ಯಾಕೆ ನೀವು ಕ್ರಮ ತಗೊಳ್ಳಲ್ಲ? ಏನು ಕಣ್ಣು ಮುಚ್ಚಿ ಕೂತಿದ್ದೀರ ಅಧಿಕಾರಿಗಳು? ಕಮಿಷನರ್ ನನಗೆ ಈಗ ವಾರ್ನ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ. ಖಂಡಿತ ಅಲ್ಲಿ ಈಗ ದಸರಾಗೆ ಏನು ರಾಜ್ಯ ಈ ದೇಶದ ಏನಲ್ಲ ಹೊರದೇಶದ ಜನಗಳೆಲ್ಲ ಬರ್ತಾರೆ.
ಅನುಕೂಲ ಆಗುವಂತೆ ಅದನ್ನು ವ್ಯವಸ್ಥೆ ಮಾಡಿ ಆ ಜನದಟ್ಟಣೆನ ಇದರಿಂದ ಸ್ವಲ್ಪ ಕಡಿಮೆ ಮಾಡ್ಬೋದು. ಓಡಾಡೋರ್ಗೆ ಅನುಕೂಲ ಆಗುತ್ತೆ. ವಾಹನ ದಟ್ಟಣೆ ತುಂಬ ಇರ್ತದೆ. ಅವಾಗ ಇವರು ಅದನ್ನು ಬಳಸೋಕ್ಕೆ ಅನುಕೂಲ ಮಾಡಿದ್ರೆ ಅದು ಹೆಚ್ಚಿನ ಉಪಯೋಗ ಆಗಿ ದಟ್ಟಣೆಯನ್ನು ಕಾಪಾಡ್ಬೋದು. ಸುರಕ್ಷತೆ ದೃಷ್ಟಿಯಿಂದ ಇದು ಹೆಚ್ಚಿನ ರೀತಿಯಲ್ಲಿ ನೀವು ಹೇಳ್ತಾ ಇರೋದ್ರಲ್ಲಿ ದಸರಾ ಟೈಮಲ್ಲಿ ಅಲ್ಲದೆ ಯಾವಾಗಲೂ ಸರ್ವಕಾಲಿಕವಾಗಿ ಅದನ್ನು ಉಪಯೋಗ ಆಗುವಂತೆ ಮಾಡಬೇಕು. ಮೈಸೂರಿನಲ್ಲಿ ದಸರಾ ಹಬ್ಬದ ಸಮಯದಲ್ಲಿ ಕೇವಲ ರಾಜ್ಯ ದೇಶದ ಜನ ಅಷ್ಟೇ ಅಲ್ಲ, ವಿದೇಶದ ಪ್ರವಾಸಿಗರು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ಆ ಸಮಯದಲ್ಲಿ ಈ ಸಯ್ಯಾಜಿದ ರಸ್ತೆಯಲ್ಲಿ ವಾಹನ ದಟ್ಟಣೆ ವಿಪರೀತವಾಗುತ್ತೆ. ಇಂತಹ ಟೈಮ್ನಲ್ಲಾದರೂ ಈ ಸಬ್ವೇಗಳನ್ನು ಓಪನ್ ಮಾಡಿದರೆ ಟ್ರಾಫಿಕ್ ಹಾಗೂ ಜನದಟ್ಟಣೆಯನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಸುರಕ್ಷತೆಯ ದೃಷ್ಟಿಯಿಂದಲೂ ಇದು ಒಳ್ಳೆಯದು. ಆದರೆ ಅಧಿಕಾರಿಗಳು ದಸರಾ ಸಮಯದಲ್ಲೂ ಕಣ್ಮುಚ್ಚಿ ಕುಳಿತುಕೊಳ್ತಿರೋದು ಎಷ್ಟು ಸರಿ? ಈ ಯೋಜನೆ ಮತ್ತೆ ಜೀವ ಪಡೆಯಬೇಕಾದರೆ ಸಾರ್ವಜನಿಕರು ಮತ್ತು ಹೋರಾಟಗಾರರು ನೀಡಿರುವ ಗಡುವು ಮುಗಿಯುವ ಮುನ್ನ ಪಾಲಿಕೆ ತಕ್ಷಣವೇ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿದೆ. ಮೊದಲು ಸಬ್ವೆ ಒಳಗಿನ ಕಸ ಮತ್ತು ಕೊಳಚೆಯನ್ನು ಸ್ವಚ್ಛಗೊಳಿಸಿ ಸಿಸಿಟಿವಿ ಕ್ಯಾಮೆರಾಗಳು ಹಾಗೂ ಪ್ರಕಾಶಮಾನವಾದ ಎಲ್ಇಡಿ ದೀಪಗಳನ್ನು ಅಳವಡಿಸಬೇಕು. 24/7 ಸೆಕ್ಯೂರಿಟಿ ಸಿಬ್ಬಂದಿಯನ್ನು ನೇಮಿಸಿ ಅನೈತಿಕ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು. ರಸ್ತೆಯ ಮೇಲಿಂದ ಅಪಾಯಕಾರಿಯಾಗಿ ದಾಟುವ ಬದಲು ಸಬ್ವೆ ಬಳಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಒಟ್ಟಾರೆ ಜನರ ತೆರಿಗೆಯ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕತ್ತಲಲ್ಲಿ ಕುಳಿತಾ ಇದೆ. ಇನ್ನಾದರೂ ಮೈಸೂರು ಮಹಾನಗರ ಪಾಲಿಕೆಯ ಕಮಿಷನರ್ ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ದಸರಾ ಮಹೋತ್ಸವ ಬರುವಷ್ಟರಲ್ಲಾದರೂ ಈ ಸಭೆಗೆ ಬಿದ್ದಿರುವ ಬೀಗವನ್ನ ತೆಗೆದು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ತೇಜಸ್, ಪ್ರಜಾನುಡಿ ಡಿಜಿಟಲ್, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.